ನಾವು ನಿಮಗೆ ತೋರಿಸೋಕ್ಕೆ ಹೋಗ್ತಾ ಇರುವಂಥದ್ದು ಒಂದು ಆಯುರ್ವೇದ ಮಜ್ಜಿಗೆ. ಯಾಕೆ ಇದಕ್ಕೆ ಆಯುರ್ವೇದ ಮಜ್ಜಿಗೆ ಹೆಸರಿಟ್ವಿ? ಮಜ್ಜಿಗೆ ಅಂದರೆ ಸಾಮಾನ್ಯ ಅಲ್ವಾ ಅಂತಂದಾಗ ಹೌದು, ಮಜ್ಜಿಗೆನೂ ಕೂಡ ಆಯುರ್ವೇದದಿಂದ ಬಂದಿರುವಂಥದ್ದೇ, ಹಾಗೂ ಅದು ಸಾಮಾನ್ಯನೇ. ಹಾಗೆ ನಮ್ಮ ಪ್ರತಿ ಅಡುಗೆ ಕೂಡ ಆಯುರ್ವೇದನೇ. ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹೇಳುವಂತಹ ಯಾವ್ಯಾವ ಅಡುಗೆ ಬರುತ್ತೆ ಪ್ರತಿಯೊಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು. ನಾವು ಅದನ್ನು ಬದಲಾಯಿಸ್ದಲೇ ಅದರ ಹೇಳಿದ ಮೂಲ ಥರನೇ ನಾವು ಮಾಡ್ತಾ ಹೋದರೆ ಅದರಲ್ಲಿ ಪ್ರತಿಯೊಂದು ಸೈಂಟಿಫಿಕ್ ಕಾರಣಗಳಿದೆ. ಅದರಿಂದ ಕಾಯಿಲೆಗಳನ್ನ ವಾಸಿ ಮಾಡುವಂತಹ ಶಕ್ತಿ ಕೂಡ ಇದೆ. ಆಯುರ್ವೇದ ಮಜ್ಜಿಗೆ ಬೇಕಾಗಿರುವ ಸಾಮಗ್ರಿ: ಮೊಸರು ಅರ್ಧ ಕಪ್, ನಾರಿಕೇಲ ಲವಣ ಪುಡಿ. ಇಲ್ಲಿ ನಾವು ಈ ಆಯುರ್ವೇದ ಮಜ್ಜಿಗೆನಲ್ಲಿ ಉಪಯೋಗಿಸ್ತಾ ಇರುವಂತಹ ಒಂದು ಪುಡಿ ಬಂದು ನಾರಿಕೇಲ ಲವಣ ಅನ್ನುವಂತಹ ಒಂದು ಪುಡಿ. ಏನಿದು ನಾರಿಕೇಲ ಲವಣ ಅಂದರೆ? ನಾರಿಕೇಲ ಅಂದರೆ ತೆಂಗಿನಕಾಯಿ, ಲವಣ ಉಪ್ಪು, ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇನೆ. ಈ ನಾರಿಕೇಲ ಲವಣ ಅನ್ನುವಂಥದ್ದನ್ನು ಈ ತೆಂಗಿನಕಾಯಿನಲ್ಲಿ ಆ 3 ಕಣ್ಣಿರುತ್ತಲ್ಲ, ಆ ಕಣ್ಣನ್ನು ಹೊಡೆದು ಆ ನೀರನ್ನು ತೆಗೆದು ಅದರ ಪೂರ್ತಿ ಉಪ್ಪನ್ನು ತುಂಬಿ ಅದರ ಮೇಲೆ ಒಂದು ಲೇಪದ ಥರ ಮಾಡಿ ಬಟ್ಟೆನ ಸುತ್ತಿ ಅದನ್ನು ಸುಡ್ತಾರೆ. ಅದನ್ನು ಬೆರಣಿಗಳ ಮಧ್ಯದಲ್ಲಿ ಸುಡೋವಂಥದ್ದು. ಸುಟ್ಟ ಮೇಲೆ ಮೇಲ್ಗಡೆ ಇರುವಂಥ ಚಿಪ್ಪನ್ನು ತೆಗೆದು ಒಳಗಡೆ ನಮಗೊಂದು ಕಪ್ಪು ಪುಡಿ ಸಿಗುತ್ತೆ. ಅದನ್ನು ನಾವು ನಾರಿಕೇಲ ಲವಣ ಅಂತೀವಿ. ಇಷ್ಟೆಲ್ಲ ನೀವು ಕಷ್ಟಪಟ್ಟು ಮನೆಯಲ್ಲಿ ಮಾಡ್ಕೊಳ್ಳೋದು ಖಂಡಿತ ಬೇಡ. ಇದು ನಿಮಗೆ ಆಯುರ್ವೇದಿಕ್ ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಿಮಗೆ ನಾರಿಕೇಲ ಲವಣ ಅಂತ ಕೊಟ್ಟಾಗ ಸಿಗುತ್ತೆ. ಈ ಪುಡಿನ ಹೇಗೆ ಉಪಯೋಗಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ. ನಮಗೆ ಬೇಕಾಗಿರುವಂಥದ್ದು ಒಂದು ಅರ್ಧ ಕಪ್ಪಷ್ಟು ಮೊಸರು. ನಾವು ಎಷ್ಟು ಮೊಸರು ಹಾಕಿದ್ದೇವೆ ಅದರ 3ರಷ್ಟು ನೀರು. ಮಜ್ಜಿಗೆ ಅಂದಾಗ ಗಟ್ಟಿ ಮಜ್ಜಿಗೆ ಅಥವಾ ಸ್ವಲ್ಪನೇ ನೀರು ಖಂಡಿತ ಅಲ್ಲ. ನಾವು ಎಷ್ಟು ಮೊಸರು ಹಾಕಿರ್ತೀವಿ ಅದರ 3ರಷ್ಟು ನಾವು ನೀರು ಹಾಕಿ ಮಾಡಿದಾಗ ಅದು ನಮಗೆ ಜೀರ್ಣಶಕ್ತಿ ಹೆಚ್ಚಿಸುವಂತಹ ಒಂದು ಮಜ್ಜಿಗೆ ಆಗುತ್ತೆ. ಈ ಮೊಸರನ್ನು ಕಡಿತಾ ಈ ತಯಾರಾಗಿರುವಂಥ ಮಜ್ಜಿಗೆಗೆ ಒಂದು ಸಣ್ಣ ಚಮಚದಷ್ಟು ಈ ನಾರಿಕೇಲ ಲವಣ ಅನ್ನುವಂಥದ್ದನ್ನು ಸೇರಿಸೋಣ. ಇದು ನಿಮಗೆ ಕರಗಲ್ಲ, ಆದರೆ ಪೂರ್ತಿಯಾಗಿ ನಾವಿದನ್ನು ಮಿಕ್ಸ್ ಮಾಡ್ಕೋಬೋದು. ಈ ನಾರಿಕೇಲ ಲವಣ ಮಿಕ್ಸ್ ಆಗಿರೋಂಥ ಮಜ್ಜಿಗೆನ ನಾವು ಇದನ್ನು ಖಾಲಿ ಹೊಟ್ಟೆಲಿ ಕೂಡ ತಗೋಬೋದು. ಇಲ್ಲ ಅಂದರೆ ಕೆಲಸಕ್ಕೆ ಹೋಗುವಂಥವ್ರು ಒಂದು ಗ್ಲಾಸಲ್ಲಿ ನೀವು ಇದನ್ನು ತುಂಬಿಸ್ಕೊಂಡು ಹೋಗಿ 11 ಗಂಟೆ ಹಂಗೋ ಇಲ್ಲ 3 ಗಂಟೆ ಹಂಗೋ ಸಹ ಕೂಡ ನೀವು ಇದನ್ನು ಕುಡಿಬೋದು. ನಿಮಗೆ ಇದು ನೋಡೋಕ್ಕೆ ಮಸಿ ಥರನೇ ಇರುತ್ತೆ, ಕಪ್ಪಗಿರುತ್ತೆ. ಈ ಮಜ್ಜಿಗೆ ಮಾಡಬೇಕಾದ್ರೆ ಉಪ್ಪು ಸೇರಿಸ್ಬೇಡಿ, ಯಾಕಂದರೆ ಇದರಲ್ಲೇ ನಿಮಗೆ ಸಾಕಷ್ಟು ಉಪ್ಪು ಇರುತ್ತೆ. ನಿಮಗೆ ಮಜ್ಜಿಗೆ ಹೆಚ್ಚು ಉಪ್ಪು ಅನಿಸಿದ್ರೂ ಕೂಡ ಇದರಲ್ಲಿ ಆಲ್ಕಲೈನ್ ಶಕ್ತಿ ಹೆಚ್ಚಿದ್ದು ಆಸಿಡಿಟಿನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ನೀವೀಗ ನೋಡ್ತಿರ್ಬೋದು, ಇದು ಹೆಚ್ಚು ಮಿಕ್ಸ್ ಆಗಲ್ಲ, ಹೀಗೆ ಇರುತ್ತೆ. ಅದನ್ನು ಕುಡಿಬೇಕಾದ್ರೆ ಅದರ ಮಜ್ಜಿಗೆ ಸಮೇತ ನಾವು ಕುಡಿದಾಗ ನಮ್ಮ ಮೈಗ್ರೇನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಇದು ನಾರಿಕೇಲ ಲವಣ ಹಾಕಿರುವಂತಹ ಆಯುರ್ವೇದ ಮಜ್ಜಿಗೆ. ಈಗ ಪ್ರಪಂಚದಾದ್ಯಂತ ಎಷ್ಟೋ ಟೆಕ್ನಾಲಜಿಗಳು ಬಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಏನು ಅಂದರೆ ನ್ಯಾನೋ ಮೆಡಿಸಿನ್ಸ್ ಅಂತ. ಸೊ ಈ ನ್ಯಾನೋ ಮೆಡಿಸಿನ್ ಟೆಕ್ನಾಲಜಿ ಏನಿದೆ ಅದು 5000 ವರ್ಷದ ಹಿಂದೆ ಆಯುರ್ವೇದದಲ್ಲೇ ಹೇಳಿದರು. ಈ ಮಸಿ ರೂಪದಲ್ಲಾಗಿರ್ಬೋದು ಅಥವಾ ಭಸ್ಮ ರೂಪದಲ್ಲಾಗಿರ್ಬೋದು, ಇದೆಲ್ಲ ಪ್ರಿಪರೇಷನ್ಗಳು ಏನಿದೆ ಅದನ್ನು ನ್ಯಾನೋ ಮೆಡಿಸಿನ್ ಅಂತಲೇ ಹೇಳ್ತೀವಿ. ಈ ನ್ಯಾನೋ ಮೆಡಿಸಿನ್ ರೂಪದಲ್ಲಿರ್ತಕ್ಕಂಥ ನಾರಿಕೇಲ ಮಜ್ಜಿಗೆನ ನಾವು ತಗೊಳ್ಳೋದ್ರಿಂದ ನಮ್ಮ ಪಿತ್ತದಂಶ ಏನಿದೆ, ನಮ್ಮ ದೇಹದಲ್ಲಿ ಜಾಸ್ತಿ ಆದಂಥ ಪಿತ್ತದಂಶ ಏನಿದೆ ಅದು ಕಡಿಮೆಯಾಗಿ ಮೈಗ್ರೇನ್ ಬರದೇ ಇರೋ ಹಾಗೆ ಇದು ತಡೆಯುತ್ತೆ.